ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಮತ್ತು ಅಮೆರಿಕಾಗೆ ನಿಲ್ಲದ ಯುದ್ಧೋನ್ಮಾನದ ಮತ್ತೆ 20,000ಕ್ಕೂ ಹೆಚ್ಚು ಬಾಂಬ್ಗಳ ಮಾರಾಟ ಆಗಿದೆ. ಇಸ್ರೇಲ್ಗೆ ಬಾಂಬ್ ಮಾರಾಟಕ್ಕೆ ಅಮೆರಿಕ ಅನುಮೋದನೆ ಕೊಟ್ಟಿದೆ. 650 ಮಿಲಿಯನ್ ಮೌಲ್ಯದ 20,000 ಬಾಂಬ್ಗಳ ಮಾರಾಟ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ಯುದ್ಧ ಸದ್ಯಕ್ಕೆ ನಿಲ್ಲುವಂತಹ ಪರಿಸ್ಥಿತಿಗಳಿಲ್ಲ. ಇಸ್ರೇಲ್ಗೆ ಬಾಂಬು ಮಾರಾಟಕ್ಕೆ ಅಮೆರಿಕ ಇದೀಗ ಅನುಮೋದನೆ ಕೊಟ್ಟಿದೆ. ಅನುಮೋದನೆ ಕೊಟ್ಟಿರೋ 650 ಮಿಲಿಯನ್ ಮೌಲ್ಯದ 20,000 ಬಾಂಬುಗಳ ಮಾರಾಟ. ಇದೀಗ ಅಮೆರಿಕದಿಂದ ಇಸ್ರೇಲ್ ಮತ್ತಷ್ಟು ಯುದ್ಧ ಸಾಮಗ್ರಿಗಳನ್ನು ಖರೀದಿ ಮಾಡ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರೋದಿದೆ. 660 ಮಿಲಿಯನ್ ಅಂದ್ರೆ 5,500 ಕೋಟಿ ರೂಪಾಯಿ. 5,500 ಕೋಟಿ ರೂಪಾಯಿ ಮೌಲ್ಯದ 20,000ಕ್ಕೂ ಹೆಚ್ಚು ಬಾಂಬ್ಗಳ ಮಾರಾಟಕ್ಕೆ ತುರ್ತು ಅನುಮೋದನೆ ಕೊಟ್ಟಿದೆ ಅಮೆರಿಕ. ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಈ ಅನುಮೋದನೆಗಾಗಿ, ಈ ಮಾರಾಟಕ್ಕಾಗಿ ಅಮೆರಿಕ ಸಂಸತ್ತಿನ ಪರಿಶೀಲನೆಯನ್ನು ಕೂಡ ಕೈಬಿಟ್ಟು ತುರ್ತು ಅಧಿಕಾರವನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ದೇಶಕ್ಕೆ ಈ ರೀತಿಯಾಗಿ ಮಾರಾಟ ಮಾಡಬೇಕು ಅಂತ ಹೇಳಿದರೆ ಅಮೆರಿಕ ಸಂಸತ್ತಿನ ಪರಿಶೀಲನೆ ಆಗಬೇಕು. ಆದರೆ ಯುದ್ಧದ ಸಮಯದಲ್ಲಿ ಆ ಪರಿಶೀಲನೆಯನ್ನು ಕೂಡ ಕೈಬಿಟ್ಟು ಇದೀಗ ತುರ್ತು ಅಧಿಕಾರವನ್ನು ಬಳಸಿಕೊಂಡು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 5,500 ಕೋಟಿ ರೂಪಾಯಿ ಮೌಲ್ಯದ 20,000ಕ್ಕೂ ಹೆಚ್ಚು ಬಾಂಬ್ಗಳ ಮಾರಾಟಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಈ ಪ್ಯಾಕೇಜ್ನಲ್ಲಿ 12,000 BLU 110 A-B ಜನರಲ್ ಪರ್ಪಸ್ ಬಾಂಬ್ಗಳು ಇವೆಲ್ಲವೂ ಕೂಡ 1,000 ಪೌಂಡ್ ತೂಕ ಇರುತ್ತಿದ್ದು ತಲಾ ಒಂದೊಂದು. ಇದರೊಂದಿಗೆ 10,000 ಸಣ್ಣ ಗಾತ್ರದ ಬಾಂಬ್ಗಳು ಮತ್ತು ತಾಂತ್ರಿಕ ಬೆಂಬಲವನ್ನು ಈ ಪ್ಯಾಕೇಜ್ನಲ್ಲಿ ಕೊಡಲಾಗುತ್ತೆ. ಇಸ್ರೇಲ್ನ ಜೊತೆಗೆ ಅಮೆರಿಕ ಗಟ್ಟಿಯಾಗಿ ನಿಲ್ತಾ ಇದೆ. ಹೀಗಾಗಿ ಈ ಪ್ರಯತ್ನವನ್ನು ಅದು ಮಾಡ್ತಾ ಇರೋದು. ಮತ್ತೊಂದು ಕಡೆ 1,270 ಕೋಟಿ ಮೌಲ್ಯದ 12,000 ಬಾಂಬ್ಗಳ ಮಾರಾಟಕ್ಕೂ ಕೂಡ ಅಮೆರಿಕ ಇಸ್ರೇಲ್ಗೆ ಕೊಡ್ತಾ ಇರೋದು.